ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಕರ್ಜಿಕಾಯಿ. ಕರ್ಜಿಕಾಯಿನ ಕಡಲೆ ಬೀಜ ಮತ್ತು ಕೊಬ್ಬರಿನೂ ಸೇರಿಸ್ಬಿಟ್ಟು ನಾವೀಗ ಕರ್ಜಿಕಾಯಿನ ಮಾಡೋದಕ್ಕೆ ಹೊರಟಿದ್ದೀವಿ. ಬನ್ನಿ ಕರ್ಜಿಕಾಯಿ ಮಾಡುವ ವಿಧಾನ ನೋಡೋಣ. ನೋಡಿ, ಈಗ ನಾನು ಒಂದು ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ನೀಟಾಗಿ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಎಲ್ಲ ಕಪ್ಪಾಗೋ ತನಕ ಎಲ್ಲ ಸೀದೋಗೋ ತನಕ ಉರಿಬಾರ್ದು. ಲೈಟಾಗಿ ಈ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ಆಫ್ ಮಾಡ್ಕೋಬೇಕು. ನೋಡಿ, ಕಡಲೆ ಬೀಜ ಹುರಿದಾಯಿತು. ಅದನ್ನು ಸೈಡ್ಗೆ ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು 1 ಕಪ್ಪಷ್ಟು ಮೈದಾ ಹಿಟ್ಟು ಮತ್ತು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಸೇರಿಸಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ನೀಟಾಗಿ ಇದನ್ನು ಕಲಸಿಟ್ಕೋಬೇಕು. ಈ ಥರ ಕಲಿಸ್ಕೊತಾ ಇದ್ದೀವಿ. ಈಗ ಇದು ಕಲಸಿರೋ ಹಿಟ್ಟು ರೆಡಿಯಾಗಿದೆ. ಈ ಕಲಸಿರೋದನ್ನು ನಾವೀಗ ಇದನ್ನು ಒಂದು 10-15 ನಿಮಿಷ ನೆನೆಯೋದಕ್ಕೆ ಮುಚ್ಚಿಡಬೇಕು. ನೋಡಿ, ಈಗ ಇದನ್ನು ನಾವು ನೆನ್ಕೊಳ್ಳಿ ಅಂತ ಒಂದು 10 ನಿಮಿಷ ಸೈಡ್ಗೆ ಎತ್ತಿಡ್ತಾ ಇದ್ದೀವಿ. ಹಾಗೆಯೇ ನಾನೀಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಹುರಿದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ, ಹಾಗೆಯೇ ಒಂದು ಸ್ವಲ್ಪ ಕಡಲೆಪಪ್ಪು ಮತ್ತು ತುರಿದಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ, ಒಣಗಿರೋ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಕೊಬ್ಬರಿನೂ ಸಹ ಸೇರಿಸಿದ್ದೀನಿ. ಈಗ ನಾವು ಬೆಲ್ಲನೂ ಸಹ ಹಾಕ್ತಾಯಿದ್ದೀವಿ. ಒಂದು 3-4 ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಬೆಲ್ಲನೂ ಹಾಕಿದ್ದೀವಿ. ಈಗ 4-5 ಏಲಕ್ಕಿನೂ ಹಾಕಿದ್ದೀವಿ. ನೋಡಿ, ಈಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ತುಂಬ ನೈಸಾಗೆಲ್ಲ ರುಬ್ಕೋಬಾರ್ದು. ಸ್ವಲ್ಪ ತರಿಯಾಗಿರೋ ಥರ ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕು ಇದನ್ನು. ನೋಡಿ, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಚೇಂಜ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಕಡಲೆ ಬೀಜದ ಪುಡಿ ರೆಡಿಯಾಗಿದೆ. ಈಗ ನಾವು ಇದನ್ನು ಬಳಸಿ ಈಗ ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಪೌಡರ್ ರೆಡಿಯಾಗಿದೆ. ಈಗ ನಾವೇನು ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಎತ್ತಿಟ್ಟಿದ್ವೋ ಒಂದು 10 ನಿಮಿಷ ನೆನಿಲಿ ಅಂತ, ಅದನ್ನು ತೊಗೊಂಡಿದ್ದೀವಿ. ನೋಡಿ, ಈ ರೀತಿಯಾಗಿ ನೆನ್ಕೊಂಡಿದೆ. ಅಂದರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ನೆನ್ಕೊಂಡಿದೆ. ಈಗ ಇದನ್ನು ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ನೋಡಿ, ಸ್ವಲ್ಪನೇ ತಗೊಂಡು ನೀಟಾಗಿ ನೈಸಾಗಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ನಾವು ಈ ರೀತಿಯಾಗಿ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ನಾವು ಎಲೆಗಳ ಥರ ಲಟ್ಟಿಸ್ಕೋಬೇಕು. ಈಗ ನೋಡಿ, ಲಟ್ಟಣಿಗೆನಲ್ಲಿ ಈ ರೀತಿಯಾಗಿ ನಾವು ಚಿಕ್ಕದಾಗಿ, ಅಂದರೆ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅದೇ ರೀತಿಯಾಗಿ ಎಲ್ಲ ಒಂದರಂತೆಯೇ ಎಲ್ಲನೂ ಸಹ ಈ ಥರ ಲಟ್ಟಿಸ್ತಾ ಇದ್ದೀವಿ. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದು ಆ ಪೌಡರ್ನ ಸೇರಿಸ್ಬಿಟ್ಟು ಈ ಥರ ಕ್ಲೋಸ್ ಮಾಡೋದು. ಈಗ ನೋಡಿ, ಈ ರೀತಿಯಾಗಿ ಒಂದೊಂದು ಸ್ಪೂನಷ್ಟು ಒಂದೊಂದು ಎಲೆಗೆ ತುಂಬಿಟ್ಟು ಇದನ್ನು ಈ ಥರ ಪ್ರೆಸ್ ಮಾಡೋದು. ನೋಡಿ, ಈ ಥರ ಒಂದೊಂದಾಗಿಯೇ ರೆಡಿ ಆಗ್ತಾ ಇದೆ. ಈಗ ನಾವು ಇದನ್ನು ನೋಡಿ ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಎಲ್ಲ ಫೋಲ್ಡ್ ಮಾಡ್ತಾ ಇದ್ದೀವಿ. ಒಂದಾದಮೇಲೆ ಒಂದು ಈ ಥರ ಎಲ್ಲನೂ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ನಾನು ಇದೇ ಥರನೇ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಒಂದು ಉದ್ದದ್ದು ಮಾಡ್ಕೊಂಡಿದ್ದೀನಿ. ಉದ್ದುದ್ದ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಹಂಗಾಗಿ ಲಾಸ್ಟಲ್ಲಿ ನಾನು ಒಂದು ಈ ಥರ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ಚಿಕ್ಕದಾಗಿ ಮಾಡಿದರೂ ಚೆನ್ನಾಗಿರುತ್ತೆ, ದೊಡ್ಡದಾಗಿ ಮಾಡಿದರೂ ಚೆನ್ನಾಗಿರುತ್ತೆ. ನಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈಗ ಈ ಕಡೆ ನಾನು ಸ್ಟವ್ ಆನ್ ಮಾಡಿ ಬಾಣಲಿನ ಇಟ್ಬಿಟ್ಟು ಆಯಿಲ್ನ ಸಹ ಹಾಕಿದ್ದೀವಿ. ಅದು ಈಗ ಬಿಸಿ ಆಗ್ತಾ ಇದೆ. ನೋಡಿ, ಈಗ ಒಂದರಂತೆ ಒಂದು ಎಲ್ಲನೂ ಸಹ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಕೆಳಗೆ ಮೇಲೆ ಎಲ್ಲ ಇದು ಮಾಡ್ತಾ ಇರಬೇಕು. ಯಾಕಂದರೆ ಒಂದೇ ಕಡೆನೇ ಬಿಟ್ಟರೆ ಸೀದೋಗುತ್ತೆ. ಹಾಗಾಗಿ 2 ಕಡೆನೂ ಸಹ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ನೋಡಿ, ಈ ರೀತಿಯಾಗಿ ಈಗ ಕರ್ಜಿಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಈಗ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡಬೇಕು. ನೋಡಿ, ಎತ್ತಾ ಇದ್ದೀವಿ. ಈಗ ನೋಡಿ, ಈ ರೀತಿ ಕರ್ಜಿಕಾಯಿ ರೆಡಿಯಾಗಿದೆ. ವಿಡಿಯೋ ನೋಡಿದರೆ ನಿಮಗೂ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.